ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ನಿಮ್ಮಾಗೆ ನಾನು ಕೂಡ ನೀಟ್ ಆಸ್ಪಿರೆಂಟ್ ಆಗಿದ್ದೆ. ಇವಾಗ ಮೆಡಿಕಲ್ ಸ್ಟೂಡೆಂಟ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ತುಂಬ ದಿವಸದಿಂದ ಅನಿಸ್ತಿತ್ತು ನನ್ನ ನೀಟ್ ಜರ್ನಿ ಬಗ್ಗೆ ನಿಮ್ಮೆಲ್ಲರ ಹತ್ರ ಶೇರ್ ಮಾಡಬೇಕು ಅಂತ. ಹಾಗಾಗಿ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ನೀಟ್ 2025 ಪೇಪರ್ ಹೇಗಿತ್ತು, ನಾನು ಎಕ್ಸಾಮ್ ಹೇಗೆ ಬರೆದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಮಾಡಿರೋ ಕೆಲವೊಂದು ಸಿಲ್ಲಿ ಮಿಸ್ಟೇಕ್ಸ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತಲೂ ಹೇಳ್ತೀನಿ. ಸೊ May 4th 2025 ವಾಸ್ ದ ಬಿಗ್ ಡೇ ಆಫ್ ಮೈ ಲೈಫ್. ಎಷ್ಟೋ ಲಕ್ಷ ಜನ ಕನಸು ಕಟ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಬಂದಿರ್ತಾರೆ, ಆ ಥರ ನಾನು ಒಬ್ಬಳಾಗಿದ್ದೆ. ಸೊ 1:15 ಸ್ಕ್ರೀನಿಂಗ್ ಎಲ್ಲ ಮುಗಿಸಿ ನಾವು ಎಕ್ಸಾಮ್ ಹಾಲಲ್ಲಿ ಕೂತಿದ್ವಿ. ಇನ್ನು ಅರ್ಧ ಗಂಟೆ ಬಾಕಿ ಇತ್ತು. ಆವಾಗ ನಾನು ಮೈಂಡಲ್ಲಿ ಅಂದ್ಕೊಳ್ತಿದ್ದೆ, ಲೈಕ್ ಈ ವರ್ಷ ಪೇಪರ್ ನನ್ನ ಪ್ರಿಡಿಕ್ಷನ್ ಪ್ರಕಾರ ಮೋಸ್ಟ್ಲಿ ಲೆಂದಿಯಾಗಿರುತ್ತೆ, ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದರೆ ಲಾಸ್ಟ್ ಇಯರ್ ಏನೇನೆಲ್ಲ ಆಯಿತು ಅಂತ ಗೊತ್ತಿದೆ. ಸೊ ಹಾಗಾಗಿ ನಾನು ಧೈರ್ಯ ತಂದ್ಕೊಳ್ತಿದ್ದೆ, ಅದೆಷ್ಟೇ ಕಷ್ಟ ಇದ್ದರೂ ಎಕ್ಸಾಮ್ನ ಚೆನ್ನಾಗಿ ಮಾಡ್ತೀನಿ, ಏನೇ ಇದ್ದರೂ 180 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗೋ ಥರನೇ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡು ಎಕ್ಸಾಮ್ ಬರಿಬೇಕು ಅಂತ ಹೋದೆ. ಆ್ಯಂಡ್ ಇಟ್ ವಾಸ್ 2 o'clock. OMR ಕೊಟ್ಟರು, ಕ್ವೆಶನ್ ಬುಕ್ಲೆಟ್ ಕೊಟ್ಟರು. OMR ಫಿಲ್ ಮಾಡಿದೆ. ಸೊ ನೀವೆಲ್ಲರೂ ನೆನ್ಪಿಟ್ಕೋಬೇಕು, ಇಲ್ಲಿ OMR ರಿಪ್ಲೇಸ್ ಮಾಡೋಕ್ಕಾಗಲ್ಲ. ನಾವಿಲ್ಲಿ ಏನು OMR ಸೀರಿಯಲ್ ನಂಬರ್ ನೋಡ್ತೀವಿ ಕ್ವೆಶನ್ ಬುಕ್ಲೆಟಲ್ಲಿ, ಅದೇ OMR ಅಲ್ಲೂ ಕೂಡ ಇರುತ್ತೆ ಆ ನಂಬರ್. ಸೊ ನೀವೇನೇ ಮಿಸ್ಟೇಕ್ ಮಾಡಿದರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು OMRನ ಕರೆಕ್ಟಾಗಿ ಫಿಲ್ ಮಾಡಿ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಸ್ಟಾರ್ಟಿಂಗ್ ವಿತ್ ದ ಪೇಪರ್ 2 o'clockಗೆ ಸೀಲ್ ಓಪನ್ ಮಾಡಿ ನಾನು ಇಡೀ ಪೇಪರ್ನ ಬ್ರಷ್ ಅಪ್ ಮಾಡಿದೆ ಒಂದ್ಸರಿ. ಎಲ್ಲ ಪೇಜ್ನು ತಿರುಗಿಸಿ ಹೇಗಿದೆ ಪೇಪರ್ ಅಂತ ನೋಡಿದೆ. ಸೊ ನೋಡಿದಾಗ ಗೊತ್ತಾಯಿತು ಇಷ್ಟಿಷ್ಟು ಉದ್ದ ಕ್ವೆಶನ್ಸ್ ಇದೆ ಅಂತ. ಸೊ ಆವಾಗ ಸ್ವಲ್ಪ ಟೆನ್ಷನ್ ಆಯಿತು. ಬಟ್ ಇರಲಿ ಅಂತೇಳಿ ಫಸ್ಟ್ ನಾನು ಬಯಾಲಜಿ ಸೆಕ್ಷನಿಂದ ಸ್ಟಾರ್ಟ್ ಮಾಡಿದೆ. ಸೊ ಯೂಶ್ವಲಿ ನಾನು ಫಸ್ಟ್ ಬಯಾಲಜಿ ಮಾಡಿ ನೆಕ್ಸ್ಟ್ ಕೆಮಿಸ್ಟ್ರಿ, ಅದಾದಮೇಲೆ ಫಿಸಿಕ್ಸ್ ಹೋಗ್ತೀನಿ. ಸೊ ಬಯಾಲಜಿ ತೆಗೆದಾಗ ಗೊತ್ತಾಯಿತು, ದ ಕ್ವೆಶನ್ಸ್ ಆರ್ ವೆರಿ ಲೆಂದಿ ಆ್ಯಂಡ್ ಎಷ್ಟೊಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಇದ್ದಾವೆ, ಇಲ್ಲಿ ನೋಡ್ಬೋದು. ಸೊ ಈ ವರ್ಷ ದ ಪೇಪರ್ ಹೇಗಿತ್ತು ಅಂದರೆ ಇದನ್ನೆಲ್ಲ ವಿದಿನ್ 3 hours ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಇತ್ತು. ಸೊ ನಾನು ಹೇಗೋ ಕಷ್ಟಪಟ್ಕೊಂಡು ಬಯಾಲಜಿನ ಕಂಪ್ಲೀಟ್ ಮಾಡಿದೆ. ಇಟ್ ಟುಕ್ 1 hour 20 minutes ಟು ಕಂಪ್ಲೀಟ್ ಬಯೋ ಅಲೋನ್. ಆ್ಯಂಡ್ ಬಯೋ ನಾನು ಸ್ವಲ್ಪ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈ ಕ್ವೆಶನ್ ಏನಿದೆಯಲ್ಲ, ದಿಸ್ ಇಸ್ ಲಾಜಿಕಲ್ ಕ್ವೆಶನ್. ಏನಂದರೆ ಇಲ್ಲಿ ನೀವೆಲ್ಲ ಆಪ್ಷನ್ಸ್ ನೋಡಿದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸೊ ಈ ಕ್ವೆಶನಲ್ಲಿ ಆಪ್ಷನ್ಸ್ ನೋಡಿದರೆ ಇದು ಔಟ್ ಆಫ್ ಸಿಲೆಬಸ್ ಕ್ವೆಶನ್ ಅಂತ ಅನಿಸುತ್ತೆ. ಬಟ್ ನಮಗೊತ್ತು ಪೇಪರಲ್ಲಿ ಯಾವಾಗಲೂ ಔಟ್ ಆಫ್ ಸಿಲೆಬಸ್ ಕ್ವೆಶನ್ ಬರೋದಿಲ್ಲ. ಆ್ಯಂಡ್ ಈ ಒಂದು ಆಪ್ಷನ್ಸ್ ಔಟ್ ಆಫ್ ಸಿಲೆಬಸ್ ಆಗಿದ್ರು ಕೂಡ ಫೈನಲ್ ಆನ್ಸರ್ ವಿಲ್ ಬಿ ಇನ್ ದ ಸಿಲೆಬಸ್. ಸೊ ಇಲ್ಲಿ ಈ ಕ್ವೆಶನ್ಗೆ ಸೀರೋಮೇಟ್ ಅಂತೂ ಆಗಲ್ಲ. ಸ್ಕೈಸೋ ಸೀರೋಮೇಟ್ ಆ್ಯಂಡ್ ಸ್ಪಾಂಜೋ ಸೀರೋಮೇಟ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ. ಸೊ ಆಡ್ ಒನ್ ಔಟ್, ಇಟ್ ಹ್ಯಾಸ್ ಟು ಬಿ ಸ್ಯೂಡೋ ಸೀರೋಮೇಟ್. ಸೊ ಈ ಥರ ಯೋಚನೆ ಮಾಡಿ ಕ್ವೆಶನ್ಸ್ ಅಟೆಂಪ್ಟ್ ಮಾಡ್ಬೋದಾಗಿತ್ತು. ಬಟ್ ಐ ಲೆಫ್ಟ್ ದಿಸ್ ಕ್ವೆಶನ್. ಸೊ ಇಲ್ಲಾಂದರೆ 4 marks ಬರ್ತಿತ್ತು. ಸೊ ಒಂದು ಕ್ವೆಶನ್ ನೀವು ಏನು 4 marks ಇರುತ್ತೆ, ಅದು ನಿಮ್ಮ ರ್ಯಾಂಕಿಂಗಲ್ಲಿ 1000 ವೇರಿಯೇಷನ್ ಆಗುತ್ತೆ ಅನ್ನೋದು ನೆನ್ಪಿಟ್ಕೋಬೇಕು. ಆ್ಯಂಡ್ ಈ ಸಲ ಪೇಪರ್ ಹೇಗಿತ್ತಂದರೆ, ಒಂದು ಕ್ವೆಶನ್ ಓದೋದಕ್ಕೆ ಏನಿಲ್ಲ ಅಂದರೂ 1 minute ಬೇಕಾಗಿತ್ತು. ಆ್ಯಂಡ್ ಆ ಕ್ವೆಶನ್ ಓದಿದ್ಮೇಲೆ ಆ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಒಂದು ಫೈನಲ್ ಆನ್ಸರಿಗೆ ಬರೋಕ್ಕೆ ಇನ್ನೊಂದು 30 seconds ಬೇಕಾಗ್ತಿತ್ತು. ಸೊ ಏನಿಲ್ಲ ಅಂದರೂ ಒಂದು ಕ್ವೆಶನ್ಗೆ 1.5 minute ಅಂತೂ ಇಟ್ ವಾಸ್ ರಿಕ್ವೈರ್ಡ್. ಸೊ ಹಾಗಾಗಿ ಬಯೋ ವಾಸ್ ಡೆಫಿನೆಟ್ಲಿ ಲೆಂದಿ ಆ್ಯಂಡ್ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲಾಂದರೆ ಸಾಲ್ವ್ ಮಾಡೋದು ಕಷ್ಟ ಅಂತ ಹೇಳ್ತೀನಿ. ಆ್ಯಂಡ್ ಇದಾದಮೇಲೆ ಬಯೋ ಮುಗಿದ್ಮೇಲೆ ನಾನು ಕೆಮಿಸ್ಟ್ರಿಗೆ ಹೋದೆ. ಕೆಮಿಸ್ಟ್ರಿ ಪೇಪರ್ ಕೂಡ ಈಕ್ವಲಿ ಕಷ್ಟ ಇತ್ತು, ಯಾಕಂದರೆ ಇಟ್ ವಾಸ್ ಮೋರ್ ಆಫ್ JEE ಮೇನ್ಸ್ ಲೆವೆಲ್. ಆ್ಯಂಡ್ ನನಗೆ ಕೆಮಿಸ್ಟ್ರಿ ಫೇವ್ರೆಟ್ ಸಬ್ಜೆಕ್ಟ್. ಸೊ ಹಾಗಾಗಿ ನನಗೆ ಯಾವಾಗಲೂ ಕೆಮಿಸ್ಟ್ರಿಯಲ್ಲಿ ಮಾಕ್ ಟೆಸ್ಟಲ್ಲೂ ಕೂಡ ಲೈಕ್ 150 above 160 180 ವಾಸ್ ಮೈ ಸ್ಕೋರ್. ಸೊ ಆದರೆ ಈ ಸಲ ಕೆಮಿಸ್ಟ್ರಿ ಕೂಡ ತುಂಬ ಟೈಮ್ ಹಿಡಿತು ಸಾಲ್ವ್ ಮಾಡೋದಕ್ಕೆ, ಯಾಕಂದರೆ ದ ಕ್ವೆಶನ್ಸ್ ವರ್ ನಾಟ್ ಸ್ಟ್ರೇಟ್ ಫಾರ್ವರ್ಡ್. ಅಲ್ಲಿ ಕೂಡ ಫಿಸಿಕಲ್ ಕೆಮಿಸ್ಟ್ರಿ ಕಷ್ಟ ಇತ್ತು. ಆ್ಯಂಡ್ ಕೆಲವೊಂದಿಷ್ಟು ಆರ್ಗ್ಯಾನಿಕ್ ಕ್ವೆಶನ್ಸ್ ಕೂಡ ಟ್ರಿಕ್ಕಿ ಆಗಿತ್ತು ಹೇಳಬೇಕು ಅಂದರೆ. ಆದರೂ ಹೇಗೋ ಸಾಲ್ವ್ ಮಾಡಿದೆ. ಕೆಮಿಸ್ಟ್ರಿ ಮುಗಿಸೋಷ್ಟರಲ್ಲಿ ನನಗೆ 50 ನಿಮಿಷ ತೊಗೊಳ್ತು. ಅಂದರೆ ಏನಿಲ್ಲ ಅಂದರೂ ಟೈಮ್ ಆವಾಗ 4:10 ಆಗಿತ್ತು.
ನಾನು 3:20ಗೆ ಬಯೋ ಮುಗಿಸಿ ಇನ್ನೊಂದು 50 ಮಿನಿಟ್ಸ್ 4:10 ಆದಮೇಲೆ ನನ್ನ ಕೆಮಿಸ್ಟ್ರಿ ಕಂಪ್ಲೀಟ್ ಆಯಿತು. ಅದಾದಮೇಲೆ ನೋಡ್ತೀನಿ ಇನ್ನೂ 50 ನಿಮಿಷ ಉಳಿದಿದೆ, ಫಿಸಿಕ್ಸ್ ಮಾಡಬೇಕು. ಆ್ಯಂಡ್ ಫಿಸಿಕ್ಸ್ ಈ ವರ್ಷ ಎಷ್ಟು ಕಷ್ಟ ಇತ್ತಂತ ಎಲ್ಲರಿಗೂ ಗೊತ್ತು. ಅಡ್ವಾನ್ಸ್ ಲೆವೆಲ್ ತನಕನೂ ಒಂದಷ್ಟು ಕ್ವೆಶನ್ಸ್ ಹೋಗಿದ್ದಾವೆ. ಸೊ ಫಿಸಿಕ್ಸ್ ಮಾಡೋಕ್ಕಿಂತ ಮುಂಚೆ ನನಗೆ ಅಲ್ಲಿ ಇನ್ವಿಜಿಲೇಟರ್ ಹೇಳ್ತಿದ್ರು ಟೈಮ್ ಆಗುತ್ತೆ, ಇಷ್ಟು ಟೈಮ್ ಆಗಿದೆ, 1 ಅವರ್ ಇದೆ ನಿಮ್ಮ ಹತ್ರ ಅಷ್ಟೇ ಅಂತ. ಸೊ ಆವಾಗ ನಾನು OMR ಫಿಲ್ ಮಾಡಿದೆ. ಲೈಕ್ ನಾನು ಕೆಮಿಸ್ಟ್ರಿ ಆ್ಯಂಡ್ ಬಯೋ ಏನು ಅಟೆಂಪ್ಟ್ ಮಾಡಿದೆ, ಒಂದು 10 ನಿಮಿಷದಲ್ಲಿ ಅಷ್ಟು ಕ್ವೆಶನ್ದು OMR ಫಿಲ್ ಮಾಡಿದೆ. ಇನ್ನು ಎಕ್ಸಾಕ್ಟ್ಲಿ 40 ಮಿನಿಟ್ಸ್ ನನ್ನ ಕೈಯಲ್ಲಿ ಇದ್ದಿದ್ದು. 40 ಮಿನಿಟ್ಸಲ್ಲಿ ನಾನು ಫಿಸಿಕ್ಸ್ ಸೆಕ್ಷನ್ನೇ ಅಟೆಂಪ್ಟ್ ಮಾಡಿರಲಿಲ್ಲ, ಅದಿಷ್ಟು ಬಾಕಿ ಇತ್ತು. ಸೊ ಬೇಸಿಕಲಿ 45 ಕ್ವೆಶನ್ಸ್ ಹ್ಯಾಡ್ ಟು ಡೂ ಇನ್ 40 ಮಿನಿಟ್ಸ್. ಸೊ ಆವಾಗ ನನಗೆ ಕಾನ್ಫಿಡೆನ್ಸ್ ತುಂಬ ಲೋ ಆಗೋಕ್ಕಾಯಿತು. ಲೈಕ್ ಹೆಂಗೆ ಅನಿಸ್ತಿತ್ತು ಅಂದರೆ ಆಗಲ್ಲ, ಈ ವರ್ಷ ಎಲ್ಲ ವೇಸ್ಟ್ ಆಯಿತು, ಮಾಡಿದ್ದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಇದು ಬಿಟ್ಬಿಡೋಣ ಅಂತ ಅನಿಸ್ತು. ಬಟ್ ಅದಾದಮೇಲೆ ನನ್ನ ಮೈಂಡ್ ವಾಯ್ಸ್ ಏನಂತು ಅಂದರೆ ಯುನೋ ಇದೊಂದು 40 ಮಿನಿಟ್ಸ್ ನಾನು ಕ್ರಾಸ್ ಮಾಡಿದರೆ ನನ್ನ ಲೈಫ್ನ ದೊಡ್ಡ ಯುದ್ಧ ಗೆದ್ದಾಗೆ. ಸೊ ಹೇಗಾದರೂ ಮಾಡಿ ನಾನು ಮಾಡಲೇಬೇಕು, ನನ್ನ ಕೈಯಲ್ಲಿ ಆಗುತ್ತೆ ಅಂತ ಧೈರ್ಯ ತುಂಬಿಕೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಒಂದು ಟೈಮ್ ನಾನು ಏನಾದರೂ ಗಿವ್ ಅಪ್ ಮಾಡಿದರೆ ಮೋಸ್ಟ್ಲಿ ಆಗ್ತಿರ್ಲಿಲ್ವೇನೋ. ಹಾಗೆ ಧೈರ್ಯ ತಂದ್ಕೊಂಡು ಕಾಮಾಗಿ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ಹೋಗಿದೆ. ಸೊ ಫಸ್ಟು ನನಗೆ ಯಾವ್ಯಾವ ಕ್ವೆಶನ್ಸ್ ಬರುತ್ತೋ ಅವನ್ನ ನೋಡ್ಕೊತ ಸಾಲ್ವ್ ಮಾಡ್ತಾ ಹೋಗಿದೆ. ಸೊ ಅದನ್ನು ಮಾಡಿ ಕೊನೆಗೆ ಒಂದು 25 ಕ್ವೆಶನ್ ಸಾಲ್ವ್ ಮಾಡಿದೆ ಫಿಸಿಕ್ಸಲ್ಲಿ. ಅದಾದಮೇಲೆ ಟೈಮ್ ಆಗೋಗಿತ್ತು, ಇನ್ನೊಂದು 10 ನಿಮಿಷ ಉಳಿದಿತ್ತು. ಆ 10 ನಿಮಿಷದ ಟೈಮಲ್ಲಿ ಮಿಕ್ಕಿದ್ದು OMR ಫಿಲ್ ಮಾಡಿ ಒಂದಷ್ಟು ಬಿಟ್ಟಿರೋ ಕ್ವೆಶನ್ಸ್ನ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಅದಾದಮೇಲೆ 5 o'clockಗೆ ಎಕ್ಸಾಮ್ ಫಿನಿಷ್ ಆಯಿತು. ಸಬ್ಮಿಟ್ ಮಾಡಿ OMR ಸಬ್ಮಿಟ್ ಮಾಡಿ ಹೊರಗೆ ಬಂದ್ವಿ. ಹೊರಗೆ ಬಂದು ನೋಡ್ತೀನಿ ಎಲ್ಲರೂ ಅಳ್ತಿದ್ದಾರೆ. ಪೇರೆಂಟ್ಸ್ ಫೇಸ್ ನೋಡಿದರೆ ಇನ್ನೂ ಬೇಜಾರಾಗುತ್ತೆ. ಪೇರೆಂಟ್ಸ್ಗೆ ಹೇಗೆ ಹೋಗಿ ಹೇಳೋದು ಈ ಥರ ಇತ್ತು ಪೇಪರ್ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವತ್ತಿನ ಡೇ ಆಗಿತ್ತು. ಆ್ಯಂಡ್ ಅದಾದಮೇಲೆ ನನಗೂ ತುಂಬ ಅಳು ಬಂತು, ಬಟ್ ನಾನು ಕಂಟ್ರೋಲ್ ಮಾಡಿದೆ. ಬಟ್ ಮನೆಗೆ ಹೋಗಿ ಫುಲ್ ಹತ್ತುಬಿಟ್ಟೆ. ಅದಾದಮೇಲೆ 1 ಮಂತ್ ಆದಮೇಲೆ ರಿಸಲ್ಟ್ ಬಂತು. ಸೊ ರಿಸಲ್ಟ್ ಬಂದಮೇಲೆ ಗೊತ್ತಾಯಿತು ಲೈಕ್ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಎಷ್ಟೊಂದು ವೇರಿಯೇಷನ್ ಇದೆ ಅಂತ. ಸೊ ಐ ವಾಸ್ ಹ್ಯಾಪಿ ಆ್ಯಂಡ್ ಐ ಕುಡ್ ಸ್ಕೋರ್ ಡೀಸೆಂಟ್ ಸ್ಕೋರ್. ಆ್ಯಂಡ್ ಅದಾದಮೇಲೆ ನನಗೆ ಬಂದಿರೋ ರ್ಯಾಂಕಿಗೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಕ್ಕಿದೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ನಾನು ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂದರೆ, ಲೈಫಲ್ಲಿ ಏನೇ ಕಷ್ಟ ಬಂದರೂ ಗಿವ್ ಅಪ್ ಮಾಡಿಬಿಡಿ. ಯಾಕಂದರೆ ನಾನು ಇನ್ನೊಂದು ಲಾಸ್ಟ್ 40 ಮಿನಿಟ್ಸಲ್ಲಿ ನಂಗೆ ಫಿಸಿಕ್ಸ್ ಆಗೋದಿಲ್ಲ, ಇಷ್ಟು ಕಷ್ಟ ಕ್ವೆಶನ್ಸ್ ಇದೆ, ಮೇನ್ಸ್ ಅಡ್ವಾನ್ಸ್ ಲೆವೆಲ್ ಕ್ವೆಶನ್ಸ್ ಇದೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಮಾಡದೆ ಬಿಟ್ಬಿಟ್ಟಿದ್ರೆ ನನಗೆ ಮಾರ್ಕ್ಸ್ ಬರ್ತಾ ಇರಲಿಲ್ಲ, ಮಾರ್ಕ್ಸ್ ಬಂದಿಲ್ಲ ಅಂದರೆ ರ್ಯಾಂಕ್ ಬರ್ತಿರಲಿಲ್ಲ, ರ್ಯಾಂಕ್ ಬಂದಿಲ್ಲ ಅಂದರೆ ಕಾಲೇಜ್ ಸೀಟು ಸಿಗ್ತಿರಲಿಲ್ಲ. ಸೊ ಹಾಗಾಗಿ ಟಿಲ್ ದ ಎಂಡ್ ಫೈಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ವರ್ಷದ ಪೇಪರ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಲೆವೆಲ್ ಡಿಫಿಕಲ್ಟಿ ಇತ್ತಂತ. ಸೊ ಈ ಲೆವೆಲ್ಗೆ ನೀವು ಪ್ರಿಪೇರ್ ಆಗಬೇಕಂದ್ರೆ ಹೆಚ್ಚು ಪ್ರೀವಿಯಸ್ ಇಯರ್ ಕ್ವೆಶನ್ ಸಾಲ್ವ್ ಮಾಡಿ, ಎಸ್ಪೆಷಲಿ ದ ಪ್ರೀ-ಕೋವಿಡ್ ಪೇಪರ್ಸ್. ಸೊ ಪ್ರೀ-ಕೋವಿಡ್ ಪೇಪರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ 2019 ಒಡಿಶಾ ಕ್ವೆಶನ್ ಪೇಪರ್ ನೋಡಿ, ದಟ್ ವಾಸ್ ವೆರಿ ಟ್ರಿಕ್ಕಿ. ಆ್ಯಂಡ್ 2016 ನೀಟ್ ಕ್ವೆಶನ್ ಪೇಪರ್. ಸೊ ಅದಾದಮೇಲೆ ಅದಕ್ಕೆ ನೀಟ್ ಬರೋಕ್ಕಿಂತ ಮುಂಚೆ AIPMT ಪೇಪರ್ಸ್ ಇದೆ, ಆ ಲೆವೆಲ್ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿ ಸಿಲೆಬಸ್ಸಲ್ಲಿರುವಂಥದ್ದು. ಸೊ ಎಲ್ಲ ನಮ್ಮ ಕೈಲಿದೆ, ನಾವು ಹೇಗೆ ಮಾಡ್ತೀವಿ, ನಾವು ಹೇಗೆ ಪ್ರಿಪೇರ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಫಿಡೆನ್ಸ್ ಯಾವಾಗ ಬರೋದು ಅಂದರೆ ನಮ್ಮ ಪ್ರಿಪ್ರೇಷನ್ ಸ್ಟ್ರಾಂಗ್ ಆಗಿದ್ದಾಗ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ನಿಮ್ಗೆ ಏನಾದರೂ ಗೈಡೆನ್ಸ್ ಬೇಕು ನನ್ನ ಕಡೆಯಿಂದ ಆದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಐ ವಿಲ್ ಟ್ರೈ ಟು ಹೆಲ್ಪ್ ಔಟ್. ಥ್ಯಾಂಕ್ ಯು ಆಲ್, ಸಪೋರ್ಟ್ ಮಾಡಿ.